ಡೈಲಿ ಎಕ್ಸಸೈಸ್ ಮಾಡೋವಾಗ ಎಲ್ಲರೂ ಬರೀ ವಾಕಿಂಗ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಅಂದ್ಕೊತಾರೆ. ಬರೀ ವಾಕಿಂಗ್ ಮಾಡೋದ್ರಿಂದ ನಮಗೆ ಬ್ಯಾಕ್ ಮಸಲ್ ಸ್ಟ್ರೆಂಥನಿಂಗ್, ಲೋವರ್ ಮಸಲ್ ಸ್ಟ್ರೆಂಥನಿಂಗ್, ಇಂಪ್ರೂವ್ಡ್ ಬ್ಲಡ್ ಸರ್ಕ್ಯುಲೇಷನ್ ಇನ್ ದ ಲೋವರ್ ಲಿಮ್ಸ್ ಆಗುತ್ತೆ ಆ್ಯಂಡ್ ಫ್ರೆಶ್ ಏರ್ ಸಿಗುತ್ತೆ. ಬಟ್ ದ ಮಸಲ್ ಸ್ಟ್ರೆಂಥನಿಂಗ್ ಆ್ಯಂಡ್ ಸ್ಟ್ರೆಚಿಂಗ್ ಪಾರ್ಟ್ ಕಂಪ್ಲೀಟ್ ಆಗಲ್ಲ. ಎಸ್ಪೆಷಲಿ ಫಾರ್ ಫೀಮೇಲ್ಸ್ ಆಫ್ಟರ್ 30-35 ಇಯರ್ಸ್ ಈ ಬೋನ್ ಮಿನರಲ್ ಡೆನ್ಸಿಟಿ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಒಂದು 50 ಇಯರ್ಸ್ ರೀಚ್ ಆಗೋಷ್ಟರಲ್ಲಿ ಈ ಮಸಲ್ ಮಾಸ್ ಅನ್ನೋದು ಕಮ್ಮಿ ಆಗೋಗುತ್ತೆ. ಆವಾಗ ಫ್ರೀಕ್ವೆಂಟ್ ಫಾಲ್ಸು, ಸುಮ್ಮನೆ ಸ್ಟೆಪ್ಸ್ ಹತ್ತೋಕ್ಕೂ ಕಷ್ಟ ಆಗುತ್ತೆ. ಒಂದು ಗ್ರಾಸರಿ ಶಾಪ್ ಹೋಗೋದಕ್ಕೂ, ಬ್ಯಾಗ್ ಲಿಫ್ಟ್ ಮಾಡೋದಕ್ಕೂ ತುಂಬಾ ಕಷ್ಟ ಆಗುತ್ತೆ. ಸೊ ಮಸಲ್ ಸ್ಟ್ರೆಂಥನಿಂಗ್ ಆ್ಯಂಡ್ ಸ್ಟ್ರೆಚಿಂಗ್ ಎಕ್ಸಸೈಸಸ್ ಆರ್ ವೆರಿ ಇಂಪಾರ್ಟೆಂಟ್ ಆಫ್ಟರ್ ಅ ಪೀರಿಯಡ್ ಆಫ್ ಒಂದು 30 ಇಯರ್ಸ್ ಆದಮೇಲೆ. ಸ್ಟ್ರೆಚಿಂಗ್ ಎಕ್ಸಸೈಸಸ್ ನಮಗೆ ನಾರ್ಮಲ್ ಯೋಗ ಪೋಸಸ್ ಅಂದರೆ ಈ ಸೂರ್ಯ ನಮಸ್ಕಾರಗಳು ಮಾಡೋದ್ರಿಂದ ಸ್ಟ್ರೆಚ್ ಆಗುತ್ತೆ ಚೆನ್ನಾಗಿ. ಸೊ ಒಂದು 15 to 20 ಸೂರ್ಯ ನಮಸ್ಕಾರಗಳು ಡೈಲಿ ಅಲಾಂಗ್ ವಿತ್ ಪ್ರಾಣಾಯಾಮ, ಬ್ರೀತಿಂಗ್ ಎಕ್ಸಸೈಸಸ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ಸು ಯಾವ ಮುಖಾಂತರ ಸಿಗುತ್ತೆ ಅಂದರೆ ನಮಗೆ ಈ ಸ್ಕ್ವ್ಯಾಟ್ಸ್, ಡೈಲಿ ಸ್ಕ್ವ್ಯಾಟ್ಸ್ ಮಾಡೋದು, ಮತ್ತು ಹೀಲ್ ರೈಸು, ಲೆಗ್ ರೈಸು, ಇಲ್ಲ ಈ ಎಲಾಸ್ಟಿಕೇಟೆಡ್ ಬ್ಯಾಂಡ್ ಸಿಗುತ್ತೆ, ತರಾ ಬ್ಯಾಂಡ್, ಆ ಥರ ತೊಗೊಂಡು ಈ ರೆಸಿಸ್ಟೆನ್ಸ್ ಎಕ್ಸಸೈಸಸ್ ಮಾಡೋದು. ಸೊ ಇಂಥವು ಮಾಡುವಾಗ ಏನಾಗುತ್ತೆ, ಮಸಲ್ ಸ್ಟ್ರೆಂಥನಿಂಗ್ ಆಗುತ್ತೆ, ವಿಚ್ ವಿಲ್ ಇಂಪ್ರೂವ್ ದ ಬ್ಲಡ್ ಫ್ಲೋ ಟು ದ ಮಸಲ್ಸ್. ಮಸಲ್ ಸ್ಟ್ರಾಂಗ್ ಆದಾಗ ನಮಗೆ ಜಾಯಿಂಟ್ಸ್ಗೆ ಎಕ್ಸ್ಟ್ರಾ ಪ್ರೊಟೆಕ್ಷನ್, ಬೋನ್ಗೆ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಸಿಗುತ್ತೆ. ಸೊ ಅವಾಗ ಏನಾಗುತ್ತೆ, ಈ ಫ್ರೀಕ್ವೆಂಟ್ ಫಾಲ್ಸು, ಫ್ರ್ಯಾಕ್ಚರ್ಸು ಇವೆಲ್ಲ ಸ್ವಲ್ಪ ಮಿನಿಮೈಸ್ ಆಗುತ್ತೆ. ಸೊ ಅಲ್ಟಿಮೇಟ್ಲಿ ಕನ್ಕ್ಲೂಷನ್ ಇಸ್ ಡೈಲಿ ಅಲಾಂಗ್ ವಿತ್ ವಾಕಿಂಗ್ ಟ್ರೈ ಟು ಡೂ 15 to 20 ಸೂರ್ಯ ನಮಸ್ಕಾರಾಸ್ ಅಲಾಂಗ್ ವಿತ್ ಪ್ರಾಣಾಯಾಮ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಮಸಲ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್. ಅಟ್ಲೀಸ್ಟ್ ವೀಕ್ಲಿ 3 ಡೇಸಲ್ಲಿ ನೀವು ಈ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ನ ಒಂದು 5 to 10 minutes ಸ್ಪಾನ್ಸರ್ ಮಾಡಿ. ಸೊ